ಸಿಎಂ ಡಿಸಿಎಂ ನಾಯಕತ್ವದಲ್ಲಿ ರಾಜ್ಯ ಕಾಂಗ್ರೆಸ್ ಅಂತ್ಯವಾಗುತ್ತೆ ಅಂತ ಪ್ರಧಾನಿ ಮೋದಿ ಹೇಳಿದ್ರು ನಿನ್ನೆ ದೇವೇಗೌಡ. ಅದಕ್ಕೆ ಇವತ್ತು ಸಿಎಂ ರಿಪ್ಲೈ ಮಾಡಿದ್ದಾರೆ. ದೇವೇಗೌಡರಿಗೆ ಈಗ ಆಶೀರ್ವಾದ ಮಾಡೋ ವಯಸ್ಸು, ರಾಜಕೀಯ ಭಿನ್ನಾಭಿಪ್ರಾಯ ಏನೇ ಇರಲಿ ಹಿರಿಯರನ್ನ ಹರಿಸಬೇಕು. ಹಾಗೆಲ್ಲ ಆಗಲ್ಲ. ಹಂಗಾರೆ ಲಾಲು ಪ್ರಸಾದ್ ಯಾದವ್ ವಯಸ್ಸಾಗಿದೆ, ಮೋದಿಗೆ ಆಶೀರ್ವಾದ ಮಾಡಿದ್ರೆ ಮಾಡ್ತಾರಾ? ಶರದ್ ಪವಾರ್ಗೆ ವಯಸ್ಸಾಗಿದೆಯಪ್ಪ, ಆಶೀರ್ವಾದ ಮಾಡು ಅಂದರೆ ಹಂಗೆಲ್ಲ ಯಾರು ಮಾಡಲ್ಲ ಸರ್. ಆ ಕಾಲ ಎಲ್ಲ ಮೀರೋಗ್ಬಿಟ್ಟಿದೆ. ರಾಜಕೀಯ ಬಿಟ್ಟಿದ್ರೆ ಮಾಡ್ತಾರಷ್ಟೆ. ರಾಜಕೀಯ ಭಿನ್ನಾಭಿಪ್ರಾಯ ಏನೇ ಇರಲಿ ಹಿರಿಯ ಮಾಡಬೇಕು. ಆದರೂ ಶಾಪ ಕೊಟ್ಟಿದ್ದಾರೆ. ಶಾಪನ ಆಶೀರ್ವಾದವಾಗೇ ತೊಗೋತೀವಿ ಅಂತೆಲ್ಲ ಹೇಳಿದ್ದಾರೆ. ಇದು ಗೌಡ್ರಿಗೆ ಸಂಘದ ಗಾಳಿ ತಾಗ್ಬಿಟ್ಟಿದೆ, ಅದಕ್ಕೆ ಹಿಂಗಾಗಿದೆ. JDS ಅಂತ್ಯ ಆಗಬಾರ್ದು, ಹೃತ್ಪೂರ್ವಕ ಹಾರೈಸ್ತೀನಿ. ಆದರೆ ಅವರೆಲ್ಲ ವಿಪಕ್ಷದಲ್ಲಿಯೇ ಶಾಶ್ವತವಾಗಿರಲಿ ಅಂತ ನಾನು ಬಯಸ್ತೀನಿ ಅಂತ. ಅದನ್ನು ತೀರ್ಮಾನ ಮಾಡೋದು ನಾವು, ನೀವಲ್ಲ. ಬಟ್ ನಿಮ್ಮ ಬಯಕೆ ಅಷ್ಟೇ, ಅದು ಇರಲಿ. ಬಟ್ ನನಗೇನು ಅನ್ನಿಸ್ತು ಈ ಟ್ವೀಟಲ್ಲಿ ಅಂದರೆ, ದೀರ್ಘಕಾಲದ ನಂತರ ಜವಾಬ್ದಾರಿಯುತವಾಗಿ ಯಾರೋ ಒಬ್ಬ ಒಂದು ಟ್ವೀಟನ್ನು ಬರೆದಿದ್ದಾನೆ. ಜವಾಬ್ದಾರಿಯುತ. ಹಾಂ, ಅಂದರೆ ಅದರಲ್ಲಿ ಒಂದು ರೀತಿ ಚಿಲ್ಲರೆ, ಕಚ್ಚಡ ಇವೆಲ್ಲ ಇಲ್ಲ, ಗಂಭೀರವಾಗಿದೆ. ಇದನ್ನು ಒಪ್ಪೋದು ಬಿಡೋದು ಅವ್ರವ್ರಿಗೆ ಬಿಟ್ಟಿದ್ದಿದ್ದು. ದೇವೇಗೌಡರು ಹೇಳೋದು ನಿಜ ಆಗುತ್ತೋ, ಸಿದ್ದರಾಮಯ್ಯ ಹೇಳೋದು ನಿಜ ಆಗುತ್ತೋ, ಅದು ಒಪ್ಪಬೇಕಾ ಬಿಡಬೇಕಾ, ಅದು ಅವರವರಿಗೆ ಬಿಟ್ಟದ್ದು. ಬಟ್ ಹೂ ಎವರ್ ರೋಟ್ ಇಟ್ ಹ್ಯಾಸ್ ಫಸ್ಟ್ ಟೈಮ್ ಇತ್ತೀಚಿನ ದಿನದ ರಾಜಕಾರಣದ ಟ್ವೀಟ್ಗಳಲ್ಲಿ ಒಂದು ಗಾಂಭೀರ್ಯವನ್ನು ತೋರಿಸಿದ್ದಾರೆ. ಹೌದು, ಫೈನಲಿ ಅಷ್ಟು ಹೇಳ್ತೀನಿ ನಾನು. ಎಸ್. ಇನ್ನು ವಿಕ್ರಮ್ ಸಿಂಗ್ ಪ್ರಕರಣಕ್ಕೆ ಸಂಬಂಧಿಸಿ ಸಿಎಂ ಮೇಲೆ ಕುಮಾರಸ್ವಾಮಿ ಮಾಡಿದ ಆರೋಪಗಳನ್ನು ಸಚಿವರಾದ ಪರಮೇಶ್ವರ್, ಕೆ ರಾಜಣ್ಣ ಎಲ್ಲ ಅಲ್ಲಗಳೆದು ಟೀಕೆ ಮಾಡಿದರು. ಇದು ಕುಮಾರಸ್ವಾಮಿ ಮತ್ತೆ ತಿರುಗೇಟ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳನ್ನ ನೀರೋದೊರೆಗೆ ಹೋಲಿಸಿದ್ದಾರೆ. ಅವರಿಗೆ ಗೃಹ ಮಂತ್ರಿ ಉಳಿಗೆ ಮಾಡ್ತಿದ್ದಾರೆ. ಕೆ ರಾಜಣ್ಣ ಪರಿಪೂರ್ಣ ಸಹಕಾರ ಕೊಡ್ತಿದ್ದಾರೆ. ಸಚಿವಗಿರಿ ಅನ್ನೋದು ಚಮಚಾಗಿರಿ ಎಲ್ಲ, ಅದನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕು. ತಪ್ಪಿದ್ರೆ ಸತ್ಯದ ಪರ ನಿಲ್ಲೋ ಗಂಡಸ್ತನ ನಮ್ಗೆ ಇಲ್ಲ ಅನ್ನೋದನ್ನ ಒಪ್ಕೊಳ್ಬೇಕು. ಅದು ನೈತಿಕತೆ ಆದ್ರೂ ತೋರ್ಬೇಕು ಅಂತ ಅವರೆಲ್ಲ ಮಾತುಗಳು. ಹೌದಾ? ಹಂಗೆಲ್ಲ ಹೇಳಿದ್ದಾರೆ. ಈಗ ಹಂಗೆಲ್ಲ ಹೇಳಿದ್ದಾರೆ ಸರ್. ಆಮೇಲೆ ಸವಾಲ್ ಕೂಡ ಹಾಕಿದ್ದಾರೆ ಸರ್. ಏನು ದಾಖಲೆ ಇಟ್ಕೊಂಡೆ ನಾನು ಹೇಳ್ತಾ ಇದ್ದೀನಿ, ಬನ್ನಿ ಬೇಕಿದ್ರೆ ಎಲ್ಲಾದ್ರೂ ನಾನು ಬರಲ್ಲ. ಯಾರು ಬರಲ್ವ ಸರ್? ಹಂಗಾಗಿ ನಿಮ್ಮ ಹತ್ರ ಏನೇನಿದೆ ಅದನ್ನ ರಿಲೀಸ್ ಮಾಡಿಬಿಡಿ. ರಿಲೀಸೇ ಮಾಡ್ತಿಲ್ಲ, ಅದೇ ಸಮಸ್ಯೆ. ಒಂದ್ ಸೈಡ್ಗೆ ಹಾಕೊಂಡು ನಾವೇ ಉಜ್ಗತೀವಿ ಬೇಕಾರೆ. ಜನಕ್ಕೆ ಯಾರು ಬರಲ್ಲ, ಜನ ಆದ್ರೂ ನೋಡ್ಲಿ. ಹಾಗಾಗಿ ಸುಮ್ಮನೆ ಇದರಿಂದ ಪ್ರಯೋಜನ ಇಲ್ಲ. ಚರ್ಚೆಗೆ ಬನ್ನಿ, ಅವ್ರು ಬರಲ್ಲ, ಅದಾಗಲ್ಲ. ಹಂಗಾಗಿ ನಿಮ್ಮ ಹತ್ರ ಏನೇನಿದೆ ಕೊಟ್ಬಿಡ್ರಿ, ನಾವೇ ಉಜ್ತೀವಿ. ಅದು ಸರಿ ಇದೆಯೋ ಸರಿ ಇಲ್ವೋ ಚೆಕ್ ಮಾಡ್ಕೊಂಡು ನಾವೇ ಉಜ್ಗತೀವಿ, ಗೊತ್ತಾಗುತ್ತೆ. ಹಾಂ, ನಮ್ಮ ಹೆಮ್ಮೆ ಇಸ್ರೋ ಮತ್ತೊಂದು ಐತಿಹಾಸಿಕ ಸಾಧನೆ ಮಾಡಿದೆ. ಸೂರ್ಯನ ಅಧ್ಯಯನಕ್ಕೆ ಕಳಿಸಿದ್ದಂಥ ಆದಿತ್ಯ L1 ಮಿಷನ್ ಈಗ ಸಂಪೂರ್ಣ ಯಶಸ್ವಿಯಾಗಿದೆ. ಪೂರ್ವ ನಿಗದಿಯಂತೆ ಇವತ್ತು ಲಾಂಗ್ರೇಂಜಿಯನ್ .1 ಕಕ್ಷೆಯನ್ನು ತಲುಪಿದೆ. ಈ ಬಗ್ಗೆ ಪ್ರಧಾನಿ ಟ್ವೀಟ್ ಮಾಡಿದ್ದಾರೆ, ಅಭಿನಂದಿಸಿದ್ದಾರೆ, ಸಂತಸ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ. ಆಯಿತು, ಓಕೆ, ಎಲ್ಲರೂ ಕರೆಕ್ಟಾಗಿ ಹೇಳಿದ್ದಾರೆ. ಎಲ್ಲರೂ ಹೇಳಿದ್ದಾರೆ. ನಾಳೆ ಇನ್ನೇನಾದ್ರು ಹೇಳ್ಬಿಟ್ಟಾರು. ಇಲ್ಲ, ನಂಬಕ್ಕೆ ಬರಲ್ಲ. ಹಾಂ, ಇಲ್ಲ, ಇದು ಸೂರ್ಯನ ಹತ್ರಕ್ಕೆ ಇದನ್ನು ಕಳಿಸಿದ್ದು ಇದು ಎಲೆಕ್ಷನ್ಗೆ ಅಂತ. ಯಾರು ನಮ್ಮ ದೇಶದಲ್ಲಿ ಏನು ಬೇಕಾದ್ರೆ ಸೈನ್ಸ್ ಅನ್ನೋ ಪುಸ್ತಕನೇ ಮುಟ್ಟದೇ ಇರೋರೆಲ್ಲ ಮಾತಾಡ್ಬಿಟ್ಟು ಆಮೇಲೆ ಎಲ್ಲರೂ ಹೇಳ್ಬಿಡ್ತಾರೆ. ಆಯ್ತಲ್ಲ, ತಲುಪಿದೆ. ಈ ಕಕ್ಷೆಯಲ್ಲಿ ಶೂನ್ಯ ಗುರುತ್ವಾಕರ್ಷಣ ಇದ್ದು ಇಲ್ಲಿಂದ ಸೂರ್ಯನ ಅಧ್ಯಯನ ಮಾಡುತ್ತೆ. ಇಟ್ಸ್ ಎ ವೆರಿ ಅನ್ಸ್ಟೇಬಲ್ ಆರ್ಬಿಟ್ ಅದು ಅಂತ ಈಗ ಅಲ್ಲಿ ಪೊಸಿಷನ್ ಮಾಡಿದ್ದಾರೆ. ಹಾಗಾಗಿ ಅದು ಅಧ್ಯಯನವನ್ನು ಮಾಡುತ್ತೆ. ಅದ್ಭುತವಾದ ಸಾಧನೆ. ಬಹುದೇಶಗಳು ಇದನ್ನು ಮಾಡಿಲ್ಲ, ಈ ಕಾರ್ಯವನ್ನು. ಹಿಂದೆ ಅಮೇರಿಕಾ ಪ್ರಯತ್ನ ಪಟ್ಟಾಗಲೂ ಈ ಕಕ್ಷೆ ವಿಚಾರದಲ್ಲಿ ಬಂದಾಗ ಅದು ದಾರಿ ತಪ್ಪಿಬಿಟ್ಟಿತ್ತು. ನಂತರ ದಿ ಸೈಂಟಿಸ್ಟ್ ಮ್ಯಾನೇಜ್ ಟು ಬ್ರಿಂಗ್ ಇಟ್ ಬ್ಯಾಕ್ ಇನ್ ಟು ಕಮ್ಯುನಿಕೇಷನ್ಗೆ ತಂದು ಅದನ್ನು ಮತ್ತೆ ರೀಸೆಟ್ ಎಲ್ಲ ಮಾಡ್ಕೊಳಕ್ಕಾಯ್ತು ಅವ್ರ ಪುಣ್ಯಕ್ಕೆ. ಓಕೆ, ಹಾಗಾಗಿ ಜಪಾನ್ ಮಾಡಿದೆ ಈ ಕೆಲಸನ. ಬಟ್ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿದಂಥದ್ದು ನಾವೇನಾ ಸರ್? ಇಲ್ಲ, ಅಲ್ಲ ಹೋಗಿ ಕಕ್ಷೆಯಲ್ಲಿ ಕರೆಕ್ಟಾಗಿ ಕೂರಿಸುವಂಥ ಕೆಲಸ ಹಾಗಿಲ್ಲ. ಇಲ್ಲ, ಮಾಡಿದವು. ಬೇರೆಯವ್ರದ್ದು ಆಗಿದೆ. ಓಕೆ, ಅಂದರೆ ಒಬ್ಬೊಬ್ರದ್ದು ಒಂದೊಂದು ಸ್ಟಡಿ ಇರುತ್ತೆ. ಓಕೆ, ಒಬ್ಬೊಬ್ರದ್ದು ಒಂದೊಂದು ಸ್ಟಡಿ. ಎಲ್ಲರೂ ಒಂದೇ ಸ್ಟಡಿಗೆ ಹೋಗಿರಲ್ಲ ಅಲ್ಲಿ. ಒಬ್ಬೊಬ್ರದ್ದು ಒಂದೊಂದು ಸ್ಟಡಿ. ಓಕೆ, ಹಾಗಾಗಿ ನಮ್ಮದು ಒಂದು ಬೇರೆ ಸ್ಟಡಿ ಇರುತ್ತೆ. ಅವ್ರದ್ದು ಯಾರ್ದೋ ಸೋಲಾರ್ ಫ್ಲೇರ್ಸ್ ಮೇಲೆ ಯಾರ್ದೋ ಸ್ಟಡಿ ನಡೆದಿದೆ ಅಲ್ಲಿ. ಹಾಗೆ ಒಬ್ಬೊಬ್ರದ್ದು ಒಂದೊಂದು ಸ್ಟಡಿ ಅಷ್ಟೇ. ಎಸ್. ಇನ್ನು ಕರವೇ ನಾರಾಯಣಗೌಡ ಸೇರಿ 29 ಮಂದಿ ಹೋರಾಟಗಾರರಿಗೆ ದೇವನಹಳ್ಳಿ ಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿದೆ. ಆದರೆ ಆದೇಶದ ಪ್ರತಿ ಇನ್ನೂ ಕೂಡ ತಲುಪಿಲ್ಲ. ಹಾಗಾಗಿ ಅವರಿಗೆ ನಾಳೆ ರಿಲೀಸ್ ಆಗಕ್ಕಾಗಲ್ಲ. ಸೋಮವಾರ ಆಗ್ತಾರಂತೆ. ಬಟ್ 2017ರ ಗಲಾಟೆಗೆ ಸಂಬಂಧಿಸಿದಂತೆ ಅವರಿಗೆ ವಿರುದ್ಧ ಜಾಮೀನು ರಹಿತ ಒಂದು ವಾರೆಂಟ್ ಇದೆ ಅಂತೆ. ಮತ್ತೆ ಬಂಧಿಸಿ ಕಳುಹಿಸುವಂತ ಸಾಧ್ಯತೆ ಇದೆ ಅಂತಿದ್ದಾರೆ. ಆಲ್ ರೈಟ್. ಅಂದ್ರೆ ಅರ್ಥ ಏನು? ಅವ್ರು ಒಳಗಡೆ ಇರಬೇಕು, ಟಾರ್ಗೆಟ್. ಇನ್ನವ್ರು ಯಾರು ಇವರು ರಾಜಣ್ಣ ಮಿನಿಸ್ಟ್ರು, ಅವ್ರಿಗೆಲ್ಲ ಕನ್ನಡ ಹೋರಾಟಗಾರರಿಗೆಲ್ಲ ಹಿಡನ್ ಅಜೆಂಡಾ ಇರುತ್ತೆ. ಈಡೇರ್ತಿದ್ದಾಗ ಹಿಂಗೆಲ್ಲ ಮಾಡ್ತಾರೆ. ಏನು ಹಿಡನ್ ಅಜೆಂಡಾ? ಅವ್ರ ಪ್ರಕಾರ ನಿಮ್ಮ DCM ಒಪ್ಕೊಂಡಿದ್ದ ಪ್ರಕಾರ ಅವ್ರು ಹೆಲ್ಪ್ ಮಾಡಿರೋದು. ಹೌದು, ಅದೇ ಹಿಡನ್ ಅಜೆಂಡಾ ನನ್ನ ಪ್ರಕಾರ. ಇವಾಗ ಹಂಗಾರೆ ಚುನಾವಣೆಯಲ್ಲಿ ಹೆಲ್ಪ್ ಮಾಡಿದ್ವಿ ಅಂತ ಅವರು ಹೇಳ್ತಾರೆ. ನಿಮ್ಮ DCM ಹೌದು, ಅಲ್ಪ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಏನೋ ಅನ್ನೋ ಥರನೇ ಅವರು ಹೇಳಿದಾರಪ್ಪ. ಹಂಗಾರೆ ಅದೇ ಅಜೆಂಡಾ.
ಅಲ್ಲ, ಇಲ್ಲಿ ಅಮಾಯಕರು ಕಾಣಲ್ಲ ಸರ್, ಇಲ್ಲೆಲ್ಲ ಇಲ್ಲ ಅಮಾಯಕರು ಕಾಣಲ್ಲ, ಯಾಕೆಂದ್ರೆ ಕನ್ನಡದ ಕೆಲಸ ಕನ್ನಡದ ಕೆಲಸ, ಅಲ್ಲಿ ಮಾತ್ರ ಅಮಾಯಕರು. ಆಮೇಲೆ ಅವ್ರದ್ದು ಅವಶ್ಯಕತೆನೇ ಇಲ್ಲ ಅಂತ ನನ್ನ ಪ್ರಕಾರ. ಸರ್, ನನ್ನ ಪ್ರಕಾರ ಭಾಳ ಸಂಘಟನೆಗಳ ಅವಶ್ಯಕತೆ ಇಲ್ಲ. ಹಾಗಾದರೆ ಭಾಳ ಸಂಘಟನೆಗಳ ಅವಶ್ಯಕತೆ ಇಲ್ಲ. ಕೆಲವೊಮ್ಮೆ ನಿಮ್ಮ ಪಕ್ಷಿಗಳ ಅವಶ್ಯಕತೆಯೂ ಇಲ್ಲ ಅನಿಸ್ಬಿಡುತ್ತೆ ನನಗೆ ನಿಮ್ಮಿಂದ ಏನು ಡಿಪೆಂಡ್ ಆಗಬೇಕಾದ ಏನು ಉಳ್ಕೊಂಡಿಲ್ಲ ಬಾಕಿ ಅನಿಸ್ಬಿಡುತ್ತೆ ನನಗೆ ಒಂದೊಂದ್ಸರಿ. ಅದೊಂದು ದೇಶ ವ್ಯವಸ್ಥೆ ಸಿಸ್ಟಮ್ ಅಂದಮೇಲೆ ಇದೆ, ಅದಕ್ಕೂ ಅಷ್ಟೇ. ಎಸ್, ಎಷ್ಟು ನಿಮ್ದು ಎಷ್ಟೋ ಆರ್ಗನೈಸೇಷನ್ಗಳಿಗೆ ಅವಶ್ಯಕತೆನೇ ಇಲ್ಲ. ನಿಮ್ಮದು ಏನು ಅವಶ್ಯಕತೆ ಇದೆ? ಹೋಗಲಿ, ಈಗ ನಿಮ್ಮ ಅವಶ್ಯಕತೆಯೂ ಏನು ಅನಿವಾರ್ಯನಾ ಯಾರಿಗಾದ್ರೂ? ಎಲ್ಲರೂ ಬಳಸೋದು ಹಂಗಿದೆ ನೋಡಿ ಸರ್. ಕನ್ನಡದ ಹೆಸರಲ್ಲಿ ಆಸ್ತಿ ನಾಶ ಮಾಡೋದು ಸರಿನಾ ಅಂತೇಳಿ ಅವತ್ತು ಮಾಡಿರೋದು ಪೊಲೀಸ್ ಸ್ಟೇಷನ್ ಅದು ಸಾರ್ವಜನಿಕರ ಆಸ್ತಿಯನ್ನು ಹಾಳಲ್ಲ. ಅದು ಮಾಡಿದ್ರು ಅಂತ ಇಲ್ಲಿ ಮಾಡಬಾರ್ದು. ಅಲ್ಲ, ಹಂಗಲ್ಲ ಸರ್, We will not ಮಾತಾಡೋದಿಲ್ಲ. No, we will not defend that. ಅದನ್ನು ಡಿಫೆಂಡ್ ಮಾಡೋದಲ್ಲ. ಇದೇ ರೀತಿ ಆಸ್ತಿ ನಾಶನ ನಿಮ್ಮ ರಾಜಕೀಯ ಪಕ್ಷದವ್ರು ಮಾಡಿಲ್ವಾ? ತುಂಬಾ ಮಾಡಿ. ನೀವು ಮಾಡಿಲ್ವಾ? DCM ಹೇಳಿದ್ದಾರೆ ನಮ್ಮವ್ರ ಮೇಲೆಲ್ಲ ಕೇಸ್ ಹಾಕ್ಬಿಟ್ಟಿದ್ದಾರೆ ಅಂತ. ಹೌದು, ಅವ್ರು ಮಾಡಿಲ್ವಾ? ನಿಮ್ಮವ್ರು ಮಾಡಿಲ್ವಾ? ಹಂಗಾರೆ ನಿಮ್ಮವ್ರಲ್ಲೆಲ್ಲ ಇದಾ? ಅದು ಯಾರೋ ಮೊನ್ನೆ ನಿಮ್ಮ ಪಕ್ಷದಲ್ಲಿ ಹೇಳ್ತಿದ್ರು ಮರ್ಯಾದಾ ಪುರುಷೋತ್ತಮರ ಅಂತ. ನೀವೆಲ್ಲ ಮರ್ಯಾದಾ ಪುರುಷೋತ್ತಮರ ಹಂಗಾರೆ? ಜನವರಿ 14ರಿಂದ ರಾಹುಲ್ ಗಾಂಧಿ ಅವ್ರದ್ದು ಭಾರತ ಜೋಡೋ ಯಾತ್ರೆ ಸ್ಟಾರ್ಟ್ ಮಾಡ್ತಾರಂತೆ. ಅದರದ್ದು ಪೋಸ್ಟರ್ಗಳನ್ನೆಲ್ಲ ಇವತ್ತು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ರಿಲೀಸ್ ಮಾಡಿದ್ದಾರೆ. ಆಲ್ ರೈಟ್, ಎಸ್. ಇನ್ನು ಮನೆಯಲ್ಲಿ ಶೌಚಾಲಯ ಇಲ್ಲ, ಸಮಸ್ಯೆ ಆಗ್ತಿದೆ ಅಂತ ಚಿಕ್ಕಬಳ್ಳಾಪುರದ ನಂದಿ ಗ್ರಾಮ ಪಂಚಾಯತಿ ಸಭೆಯಲ್ಲಿ ವಿದ್ಯಾರ್ಥಿನಿಯರು ಕಣ್ಣೀರಿಟ್ಟಿದ್ದಾರೆ. ಟಾಯ್ಲೆಟ್ ಸಮಸ್ಯೆ ಹೇಳ್ಕೊಂಡು ಅಂಗಟ್ಟ ಗ್ರಾಮದ 5ನೇ ತರಗತಿ ವಿದ್ಯಾರ್ಥಿನಿ ವೇದಶ್ರೀ ಮತ್ತು ಸುಲ್ತಾನ್ಪೇಟೆ 10ನೇ ತರಗತಿ ವಿದ್ಯಾರ್ಥಿನಿ ರಂಜಿತಾ ಕಣ್ಣೀರಿಟ್ಟಿರೋದು. ಈ ಮಧ್ಯ ಶಾಲೆಯಲ್ಲಿ ಮಕ್ಕಳು ಟಾಯ್ಲೆಟ್ ಕ್ಲೀನ್ ಮಾಡೋದು ತಪ್ಪಲ್ಲ ಅಂತ ಸ್ಪೀಕರ್ ಖಾದರ್ ಅವರು ಹೇಳಿದರು. ಅದಕ್ಕೆ KN ರಾಜಣ್ಣ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮನೆಯಲ್ಲಿ ಟಾಯ್ಲೆಟ್ ಇಲ್ಲದೆ ಇದ್ರೆ ಅದನ್ನು ಕಟ್ಕೊಳ್ಳೋಕ್ಕೆ ಕೊಡ್ತಾರಲ್ವಾ? ಸ್ಕೀಮ್ ಇದೆ ಸರ್ ಅದಕ್ಕೆ. ಮತ್ತೆ ಯಾಕೆ ಕಟ್ಟಿಸ್ಕೊಂಡಿಲ್ಲ ಇವರು? ಸಮಸ್ಯೆ ಏನಾಗಿದೆ ಅಂತ ನೋಡಿ ನನಗೇನು ಅರ್ಥ ಆಗ್ತಿಲ್ವಲ್ಲ ಇದು. ಯಾಕೆ ಅವ್ರ ತಂದೆ ತಾಯಿಗಳಿಗೆ ಕೆಲಸ ಮಾಡಿದ್ದಾರೆ, ಮಕ್ಕಳ ಮುಂದಕ್ಕೆ ಯಾಕೆ ಬಿಟ್ಟಿದ್ದೀರಿ? ತಂದೆ ತಾಯಿಗಳು ಏನು ಮಾಡ್ತಾ ಇದ್ದೀರಿ? ನನಗೇನು ಅರ್ಥ ಆಗ್ತಿಲ್ಲ. ಪಂಚಾಯತಿ ಇದು ಕೊಡಬೇಕು. ಹೌದು, ನನಗೆ ಅರ್ಥ ಆಗ್ತಿಲ್ಲ. ಕೆಲವು ಕೇಸಲ್ಲಿ ಮಕ್ಕಳನ್ನ ಮುಂದೆ ಬಿಟ್ಬಿಟ್ಟು ಮಜಾ ನೋಡೋಕೆ ಟ್ರೈ ಮಾಡ್ತಾರೆ. ಅದಕ್ಕೆ ಜಾಗ ಕೊಡ್ಬಾರ್ದು. ಈ ಕೇಸ್ ಏನಿದೆಯೋ ನಂಗೆ ಗೊತ್ತಿಲ್ಲ, ನನಗೇನಿದೆ ಅಂತ ಗೊತ್ತಿಲ್ಲ ಈ ಕೇಸಲ್ಲಿ. ಬಟ್ ಜನರಲಿ ಯಾಕಂದರೆ ನಂಗೆ ಚಿಕ್ಕಬಳ್ಳಾಪುರದಲ್ಲಿ ಹಿಂದೆ ಬೆಳಕುನಲ್ಲಿ ಒಂದು ಕೇಸ್ ಬಂದಿತ್ತು ಈ ಥರದ್ದು. ಒಂದು 80 ಮನೆಗೋ 100 ಮನೆಗೋ ಇರಲಿಲ್ಲ ಅಂತ. ಅಲ್ಲಿ DC ಅವತ್ತು ಅಮೋಘವಾಗಿ ಕೆಲಸ ಮಾಡಿ ಅಷ್ಟೂ ಮನೆಗಳಿಗೆ 4 ತಿಂಗಳಲ್ಲೋ 5 ತಿಂಗಳಲ್ಲೋ ಮುಗಿಸ್ಕೊಟ್ರು ಅದನ್ನು. ಪಂಚಾಯತಿ ಲೆವೆಲ್ ಮಾಡಿಸ್ಕೊಟ್ರು ಅದನ್ನು. ಹಾಗಾಗಿ ನನಗೆ ಏನೋ ಇದೆ, ಬಟ್ ಏನೋ ಇರ್ಬೋದು ಮಕ್ಕಳು ಹೇಳ್ತಿರೋದ್ರಿಂದ ಚೆಕ್ ಮಾಡಿಸ್ಬೇಕಷ್ಟೆ. ಬಾಂಗ್ಲಾದೇಶದಲ್ಲಿ ಸಾರ್ವತ್ರಿಕ ಚುನಾವಣೆ ಹಿಂಸಾಚಾರ, ರಾತ್ರಿ ರೈಲಿಗೆ ಬೆಂಕಿ ಹಾಕಿದ್ದಾರೆ, 4 ಜನ ಸತ್ತಿದ್ದಾರೆ. ಬಟ್ ಏನೇ ಆಗಲಿ, ಈಗ ಸದ್ಯಕ್ಕಂತೂ ಅದು ಚುನಾವಣೆ ನಾಳೆ ನಡೆಯುತ್ತೆ. ಇನ್ನು ಪಾಕಿಸ್ತಾನದಲ್ಲಿ ಏನಂತೆ ಭಿಕ್ಷುಕರ ದೇಶದ್ದು ನಾಳೆ ನಡೆಯಲ್ವಂತ ಎಲೆಕ್ಷನ್, ಸದ್ಯಕ್ಕೆ ಬಿಡಿ, ಯಾರು ಬೇಡ ಅಂತ. ಎಸ್. 16,000 ಅಡಿ ಎತ್ತರದಲ್ಲಿ ಅಲಸ್ಕಾ ಏರ್ಲೈನ್ಸ್ನ ವಿಮಾನ ಹಾರ್ತಾ ಇದ್ದ ವೇಳೆ ಅದರ ಬಾಗಲೇ ಕಿತ್ತೋಗ್ಬಿಟ್ಟಿದೆ ಅಂತೆ. ಅಮೆರಿಕದ ಪೋರ್ಟ್ಲ್ಯಾಂಡ್ನಲ್ಲಿ ಆಗಿರೋದಿದ್ದು. ಕೂಡಲೇ ಎಚ್ಚೆತ್ತ ಪೈಲಟ್ ವಿಮಾನವನ್ನು ತುರ್ತು ಭೂಸ್ಪರ್ಶ ಮಾಡಿದ್ದಾರೆ. ಅದೃಷ್ಟವಶಾತ್ 177 ಮಂದಿ ಇದ್ರು ಸೇಫ್ ಆಗಿದ್ದಾರೆ. ಈ ಬೆನ್ನಲ್ಲೇ ಬೋಯಿಂಗ್ 737-9 ಸರಣಿಯ 65 ವಿಮಾನಗಳ ಸೇವೆಯನ್ನು ಅಲಾಸ್ಕಾ ಏರ್ಲೈನ್ಸ್ ಈಗ ನಿಲ್ಲಿಸಿದೆ. ಅದಕ್ಕೆ ಯಾವಾಗಲೂ ವಿಮಾನಗಳಲ್ಲಿ ಹೇಳೋದು ಎಕ್ಸಿಟ್ ಡೋರ್ಸು, ಎಮರ್ಜೆನ್ಸಿ ಡೋರ್ಸು, ಇವೆಲ್ಲ ಈ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ಸಲ್ಲೆಲ್ಲ ಕೂತ್ಕೊಳ್ಳೋವಾಗ ಇದನ್ನು ಸಿಗ್ನಲ್ ತೆಗೆದ್ರು, ಸೀಟ್ ಬೆಲ್ಟನ್ನು ತೆಕ್ಕೋಬೋದು ಬೇಕಾದ್ರೆ ಅನ್ನೋ ಥರ ಸಿಗ್ನಲ್ ತೆಗೆದ್ರು ತೆಗಿಬಾರ್ದು ಅಂತ. ಯಾಕಂದರೆ ಈ ಥರದ ಪರಿಸ್ಥಿತಿನಲ್ಲಿ ಏನಾದ್ರು ಹಾಕದೇ ಇದ್ದರೆ ಉಡಾಪೆ ಹೊಡ್ಕೊಂಡು ಕೂತಿದ್ರೆ ಕಾಲು ಹಿಂಗೆ ಹಿಡ್ಕೊಂಡು ಕೈ ಹಿಡ್ಕೊಂಡು ಸಕ್ ಮಾಡಿ ಎಳದ್ ಬಿಸಾಕ್ಬಿಡುತ್ತೆ ಆಚೆಗೆ. ಅಲ್ಲಿಗೆ ಹಾಕ್ಕೊಂಡು ಅದಕ್ಕೆ ಹಾಕಬೇಕು. ಓಕೆ. ಕಾಂತಾರ ಪಾರ್ಟ್ 1 ಶೂಟಿಂಗ್ ನಡುವೆ ರಿಷಬ್ ಶೆಟ್ಟಿ ಮಂಗಳೂರಿನಲ್ಲಿ ಯಾವುದೋ ದೈವಕೋಲಕ್ಕೆ ಹೋಗಿದ್ರಂತೆ. ಅಲ್ಲಿ ಧೈರ್ಯ ಕಳೆದುಕೊಳ್ಳದೆ ಮುನ್ನುಗ್ಗು ನಾನು ಇದ್ದೀನಿ ನೀನು ಅಭಯನ ದೈವಕೋಲ ಅವರಿಗೆ ಕೊಟ್ಟಿದ್ದೀಯಂತೆ. ಸಂತೋಷ.